ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 263ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಅಗಮ್ಯ ಚೇತನವಾಗಿ, ಶರಣರಾಗಿ, ದಾರ್ಶನಿಕರಾಗಿ ಈ ಬದುಕಲ್ಲಿ ಹಲವಾರು ಮೌಖಿಕ ವಿಚಾರಧಾರೆಗಳನ್ನ ನಮಗೆ ಬಿಟ್ಟು ಹೋಗಿರ್ತಕ್ಕಂತಹ ಶಿಶುನಾಳದ ಶರೀಫ ಸಾಹೇಬರ ಸಂಚಿಕೆ 4ಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶರೀಫರು ಇವತ್ತಿಗೂ ಸಹ ಬದುಕನ್ನ ಬಹಳ ಕ್ಲಿಷ್ಟ ಮಾಡ್ಕೊಂಡಂತವರಲ್ಲ. ಅಧ್ಯಾತ್ಮದ ಒಲವನ್ನ ಇಟ್ಕೊಂಡು ಆ ಬದುಕಿನ ಒಂದು ಬಂಡಿಗೆ ಅಧ್ಯಾತ್ಮದ ಸಿಂಚನವನ್ನ ಮಾಡಿಕೊಂಡು ಸಮಾಜವನ್ನ ತಿದ್ದಿದಂತಹ ಒಬ್ಬ ಅಗಮ್ಯ ಚೇತನ. ಅವರು ಇವತ್ತಿಗೂ ಸಹ ಮಾನ ಅಪಮಾನಗಳಿಗೂ ಸಹ ಅವರು ಹೆದರ್ತಾ ಇರಲಿಲ್ಲ, ಎದೆಕೊಟ್ಟು ಅದನ್ನ ಸ್ವೀಕರಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನವನ್ನ ನಾನು ಬಯಸ್ತಾ ಇದ್ದೇನೆ. ಒಂದು ಸಾರಿ ಶರೀಫರು ಊರಿಂದ ಊರಿಗೆ ಸಂಚಾರಿಯಾಗಿರ್ತಕ್ಕಂಥವ್ರು, ಹಾಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಕ್ಕಂಥದ್ದು, ಎಲ್ಲಿ ಯಾವ ಕೆಲಸಗಳಿರ್ತಾವೋ ಅಲ್ಲಿಗೆ ನಡೆದೇ ಹೋಗ್ತಾ ಇದ್ರು. ಆಗ ತಮ್ಮೊಳಗೆ ತಾವಾಗಿ ಒಂದು ಜ್ಞಾನದ ಆಗರವಾಗಿ ಒಳಗೆ ಚಿಂತನ ಮಂಥನವನ್ನ ಮಾಡ್ತಕ್ಕಂತಹ ಸ್ವಭಾವ ಇರೋದ್ರಿಂದ ಆಚೆ ಈಚೆ ಅವ್ರು ಗಮನಿಸದೆ ಒಂದು ಹಳ್ಳಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಆಗ ಒಂದು ಚಾವಡಿಯ ಕಟ್ಟೆಯ ಮೇಲೆ ಒಬ್ಬ ಯಜಮಾನ್ರು, ಗ್ರಾಮದ ಯಜಮಾನ್ರು ಕೂತ್ಕೊಂಡಿರ್ತಾರೆ. ಅವ್ರ ಕಡೆಗೆ ಶರೀಫರಿಗೆ ನೋಡ್ಲಿಕ್ಕೆ ಆಗಲ್ಲ. ತಮ್ಮೊಳಗೆ ತಾವಾಗಿ ಹೋಗ್ತಾ ಇರ್ತಾರೆ. ಆಗ ಆ ಊರಿನ ಹಿರಿಯರಿಗೆ ಬಹಳ ಸಿಟ್ಟು ಬರ್ತದ. ಆಗ ಏನೋ ಶರೀಫ ನೀನು, ನಾನು ಇಲ್ಲೇ ಕೂತಿದ್ದೀನಿ, ನಾನು ಹಿರಿಯ, ನನಗೆ ನಮಸ್ಕರಿಸದೆ ಮುಂದೆ ಹೋಗ್ತಾ ಇದೆಯಲ್ಲ, ನನ್ನ ನೋಡ್ದೇನೆ, ನನ್ನನ್ನು ಗಮನಿಸ್ಕೊಳ್ದೇನೆ ಅಂತ ಹೇಳಿ ಕೇಳ್ತಾರೆ. ಆಗ ಶರೀಫರಿಗೆ ಬಹಳ ಕೋಪ ಬರ್ತದೆ. ಅದು ಕೋಪ ಸಾತ್ವಿಕ ಕೋಪ, ಸಿಟ್ಟು, ಸಾತ್ವಿಕ ಸಿಟ್ಟು ಅದು. ಅವರು ಒಂದು ಮಾತನ್ನ ಹೇಳ್ತಾರೆ, ಗೌಡ, ಬಲ್ಲಂತಹ ಆತ್ಮಜ್ಞಾನಿಗೆ ಈ ದೇಹನೇ ಒಂದು ದೇವಾಲಯ, ಶಿರವೇ ಒಂದು ಕಳಸ. ಆ ಶಿರದಲ್ಲಿ ಅರಿವು ಅಂತಕ್ಕಂತಹ ಗುರು ಇರ್ತಾನೆ. ಅಂತಹ ಗುರು ಕಂಡಾಗ ನನ್ನಷ್ಟಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಆದ್ರೆ ನಿನ್ನಂತಹ ಒಬ್ಬ ಅಸಾಮಾನ್ಯ ವ್ಯಕ್ತಿಗೆ ನಾನು ನಮಸ್ಕರಿಸ್ಬೇಕು ಅಂತ ಹೇಳಿ ನನಗೆ ಅನಿಸಿಲ್ಲ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ ಶರೀಫರು ಬದುಕಿನ ಮೌಲ್ಯಗಳನ್ನ ಅಳವಡಿಸಿಕೊಂಡಂತಹ ವ್ಯಕ್ತಿಗಳ ಬಂದಾಗ, ದಾರ್ಶನಿಕರು ಬಂದಾಗ ತಮ್ಮಷ್ಟಕ್ಕೆ ತಾವೇ ತಲೆ ಬಾಗ್ತಾರೆ. ಮೌಢ್ಯತೆ ಇದ್ದಾಗ ಆ ಮೌಢ್ಯತೆನ ಹೆಂಗ್ ತಿದ್ಲಿ, ಸಮಾಜದ ಒಂದು ಮೌಢ್ಯತೆಗೆ ಮೌಲ್ಯವನ್ನ ಲೇಪಿಸ್ಬೇಕು. ಆಗ ಇಂತಹ ಚಿಕ್ಕ ಪುಟ್ಟ ವಿಷಯಗಳು ಬಂದಾಗ ಅಲ್ಲೇ ಅದನ್ನ ತಿದ್ದಬೇಕು ಅಂತಕ್ಕಂತಹ ಒಂದು ಬಂಡತನದ ಒಂದು ಪರಮಾವಧಿ ಅವ್ರದ್ದು ಆಗಿರ್ತದೆ. ಹಾಗಾಗಿ ಆ ಹಿರಿಯರಿಗೆ ಶೈಡ್ ಹೊಡಿತಾರೆ. ಇಲ್ಲ, ಜ್ಞಾನಿಗಳು ಮಾತ್ರ ನನ್ನ ಕಣ್ಣಿಗೆ ಕಾಣಿಸೋದು, ಹಿಂಗಾದ್ರೂ ಜ್ಞಾನಿಗಳಾಗ್ಲಿ ಅನ್ನುವ ವಿಚಾರ ಅವರಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಆಗ ಆ ಹಿರಿಯರಿಗೆ ಬಹಳ ಸಿಟ್ಟು ಬರ್ತದೆ. ಆಗ ಚಾವಡಿ ಕಟ್ಟೆಯಿಂದ ಹೇಳದು ಬಂದು 1-2 ಸರಿ ಶರೀಫರಿಗೆ ಹೊಡಿತಾರೆ. ಆಗ ಅವ್ರಿಗೆ ತಕರಾರೇನೂ ಇಲ್ಲ, ಎಷ್ಟಾದ್ರೂ ಹೊಡಿಲಿ ಅಂತ ಹೇಳಿ ಶರೀಫರು ಸುಮ್ಮನೆ ನಿಲ್ತಾರೆ. ಆಮೇಲೆ ಅವ್ರು ಹೊಡೆದ ಮೇಲೆ ಮೈಯೆಲ್ಲ ಕುಡಿಕೊಂಡು ತಮ್ಮಷ್ಟಾಗಿ ತಾವಾಗಿ ಹೋಗ್ತಾರೆ. ಆಗ ಮುಂದೆ ಹೋದಾಗ ಯಾರೋ ಒಬ್ರು ಕೇಳ್ತಾರೆ, ಏನು ಅವ್ರು ಹೊಡೆದ್ರಲ್ಲ, ನೀನ್ ಯಾಕೆ ಏನು ಪ್ರತ್ಯುತ್ತರನೇ ಕೊಡ್ಲಿಲ್ಲಲ್ಲ ಅಂತ ಹೇಳಿ ಕೇಳಿದಾಗ, ಅವನು ಒದ್ದದ್ದು ಈ ದೇಹಕ್ಕೆ, ನಾನು ಈ ದೇಹನೇ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಆ ಪರಮಾತ್ಮನ ಪ್ರೇರಣೆಯಿಂದ ಇರ್ತಕ್ಕಂತಹ ಒಂದು ಜೀವಾತ್ಮ. ದೇಹ ಹುಟ್ಟುತ್ತದೆ, ಸಾಯ್ತದೆ. ಎಂದ ಒಂದ್ ದಿವಸ ಬಿದ್ದು ಹೋಗ್ತಕ್ಕಂತಹ ದೇಹಕ್ಕೆ ಅವರು ಹೊಡೆದ್ರೆ ನನಗೇನಾಗ್ಬೇಕಾಗ್ತದೆ? ನಾನೊಬ್ಬ ಆತ್ಮಚೇತನ ಯಾವತ್ತಿಗೂ ಅದು ಯಾವುದನ್ನ ಮಾನಾಪಮಾನಗಳನ್ನ ಬಯಸಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಸಮಾಜವನ್ನ ತಿದ್ದುವಲ್ಲಿ ತಾವು ಎಂತಹ ಧೋರಣೆಗಳನ್ನ ತಗೊಂಡಿದ್ರು ಅಂತಕ್ಕಂಥದ್ದನ್ನ ಈ ಒಂದು ಘಟನೆ ಬಹಳ ಮಾರ್ಮಿಕವಾಗಿ ಹೇಳ್ತಾ ಹೋಗ್ತದೆ. ಹೀಗೇನೆ ಗುರು ಗೋವಿಂದ ಭಟ್ಟರ ಒಂದು ಸಂಘದಲ್ಲಿ ಅವರು ಬಹಳ ಒಂದು ಪಕ್ವತೆಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಒಂದು ಸಾರಿ ಏನಾಗ್ತದೆ ಅಂದ್ರೆ, ಗುರು ಗೋವಿಂದ ಭಟ್ಟರಿಗೆ ಆರೋಗ್ಯ ಹದಗೆಡ್ತಾ ಹೋಗ್ತದೆ. ಇವರು ಹೆಜ್ಜೆ ಮೇಳಗಳಲ್ಲಿ ಹೋಗ್ತಕ್ಕಂಥ
ಆಡ್ತಕ್ಕಂಥದ್ದು, ರಿವಾಯತ್ಗಳಲ್ಲಿ ಆಡ್ತಕ್ಕಂಥದ್ದು, ಊರೂರು ಸುತ್ತತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾರಿ ಇವರ ಅನುಪಸ್ಥಿತಿಯಲ್ಲಿ ಗೋವಿಂದ ಭಟ್ಟರಿಗೆ ತುಂಬಾ ಆರೋಗ್ಯ ಕೆಡ್ತದೆ. ಅವರು ಹಾಸಿಗೆಯನ್ನ ಕೆಡದು ಬಿಡ್ತಾರೆ. ಅಂತಹ ಸಂದರ್ಭ ಒಂದರಲ್ಲಿ ಸುತ್ತಲೂ ಸಾಕಷ್ಟು ಜನ ಬೇರೆಯ ಒಂದು ಆ ಶಿಷ್ಯಂದ್ರು ಸಹ ಇರ್ತಾರೆ. ಆದ್ರೆ ಯಾರ ಶಿಷ್ಯಂದ್ರಿದ್ರು ಶರೀಫರಿದ್ದಂತಹ ಅನುಭವ ಗೋವಿಂದ ಭಟ್ಟರಿಗೆ ಬೇರೆ ಯಾರಿಂದನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಿಷ್ಯರೆಲ್ಲರೂ ಹಂಗೆ ಕರೆದು ಹೇಳ್ತಾರೆ, ನೋಡಪ್ಪ, ನಾನು ನನ್ನ ಮನೆಯನ್ನ ಖಾಲಿ ಮಾಡ್ತಾ ಇದ್ದೇನೆ, ನನ್ನ ಮನೆಯ ವಾರಸುದಾರಿಕೆಯನ್ನ ನಾನು ಕೊಡಬೇಕಾಗಿದೆ, ಹಾಗಾಗಿ ಶರೀಫರನ್ನ ಕರೀರಿ ಅಂತ ಹೇಳಿ ಹೇಳ್ತಾರೆ. ಆಗ ಶರೀಫರನ್ನ ಹೆಂಗ್ ಕರೆಯೋದು? ಆಗ ಅವೆಲ್ಲ ಶಿಷ್ಯಂದ್ರು ಹೇಳ್ತಾರೆ, ಶರೀಫ ಬಂದ್ರೆ ಅವರ ಆಸ್ತಿಯನ್ನೆಲ್ಲ ಶರೀಫರ್ಗೆ ಕೊಟ್ಟು ಬಿಡ್ತಾರೆ. ಆಸ್ತಿ ಅಂದ್ರೆ ಅವ್ರೇನಂತ ಸ್ಥಿತಿವಂತ ಆಸ್ತಿ ಇರ್ಲಿಲ್ಲ. ಒಂದು ಮನೆ, ಒಂದಷ್ಟು ಅರಕು ಮುರುಕು ಬಟ್ಟೆ ಬರೆ ಆ ತರದಲ್ಲಿ ಇರುವಂತಹ ಒಂದು ಕುಟುಂಬ. ಇದನ್ನೆಲ್ಲ ಮತ್ತೆ ಶರೀಫರ್ಗೆ ಎಲ್ಲಿ ಕೊಡ್ತಾರೋ ಅಂತ ಹೇಳಿ ಅವರು ಕರೀಲಿಕ್ಕೆ ಹಿಂಜರಿತಾರೆ. ಇಲ್ಲ, ಎಷ್ಟು ಕರೆದ್ರು ಶರೀಫ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಗೋವಿಂದ ಭಟ್ಟರು ಒಂದು ಮಾತನ್ನ ಹೇಳ್ತಾರೆ, ಕತ್ತಲೆಯ ಮೊತ್ತೆಯಂತೆ ಇರ್ತಕ್ಕಂತಹ ನೀವು ಎಷ್ಟು ಕರೆದ್ರು ಶರೀಫರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾನ್ ಕರಿತೀನಿ ನೋಡು, ಈಗ ಶರೀಫ ಬಂದೇ ಬರ್ತಾನೆ ಅಂತ ಹೇಳಿ ಗುರುಗಳು ಅವಾಗ ಕರೀತಾರೆ. ಶರೀಫ ಎಲ್ಲಿದೀಯಾ, ಬಾರಪ್ಪ, ನನ್ನ ಅಂತ್ಯಕಾಲ ಆಗ್ತಾ ಇದೆ, ನೀನ್ ಬರ್ಲೇಬೇಕು ಅಂತ ಹೇಳಿದಾಗ ಗುರುದೇವ ಬಂದೆ ಅಂತೇಳಿ ಎಲ್ಲೋ ಒಂದ್ ಕಡೆಗೆ ಅವರು ನಾಟಕದ ಒಂದು ವೇದಿಕೆಯಲ್ಲಿ ಇರ್ತಾರೆ. ಅಲ್ಲಿಂದನೇ ಜೋರಾಗಿ ಓಡೋಡಿ ಬರ್ತಾರೆ. ಬಂದಂತಹ ಸಂದರ್ಭವನ್ನ ಗುರು ಗೋವಿಂದ ಭಟ್ಟರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರು, ಎದ್ದು ಹೋಗಿರಿ ಇದ್ದ ನಿಂದಕರು, ಬಿದ್ದು ಈ ಭವದೋಳು ಹೊರಳಾಡೋ ಜನರನ್ನ, ಬಿದ್ದು ಈ ಭವದೋಳು ಹೊರಳಾಡೋ ಜನರನ್ನ ಉದ್ಧಾರ ಮಾಡಲು ಬರ್ತಲಿದೆ, ಉದ್ಧಾರ ಮಾಡಲು ಬರ್ತಲಿದೆ ಅಂತ ಹೇಳಿ ಹೇಳ್ತಾರೆ. ಅಷ್ಟೊತ್ತಿಗಾಗ್ಲೇ ಕಲ್ಲು ಮುಳ್ಳುಗಳನ್ನ ತುಳಿದು ಕಾಲೆಲ್ಲ ಗಾಯಗಳನ್ನ ಮಾಡ್ಕೊಂಡು ಮೈಯೆಲ್ಲ ಪರ್ಚ್ಕೊಂಡು ಓಡೋಡಿ ಶರೀಫರು ಬರ್ತಾರೆ. ಆಗ ಶರೀಫರು ಬಂದಂತಹ ಸಂದರ್ಭದಲ್ಲಿ ಗುರು ಗೋವಿಂದ ಭಟ್ಟರಿಗೆ ವಾಂತಿ ಆಗ್ತದೆ. ಶರೀಫ ಹಿಡ್ಕೊಳ್ಳೋ ಅಂದಾಗ ಅವ್ರ ಬೊಗಸೆಯಲ್ಲಿ ವಾಂತಿಯನ್ನ ಹಿಡ್ಕೊಳ್ತಾರೆ. ಅದನ್ನ ಯಾರು ಚೆಲ್ಲದ ಸ್ಥಳದಲ್ಲಿ ಹಾಕಪ್ಪ ಅಂತ ಹೇಳಿದ್ರೆ ತಮ್ಮ ಎದೆಯೊಳಗೆ ಅದನ್ನ ಬಚ್ಚಿಟ್ಕೊಳ್ತಾರೆ. ಎಲ್ಲ ಘಟನೆಗಳನ್ನ ನೋಡಿದಾಗ ಅಧ್ಯಾತ್ಮದ ಎಲ್ಲ ವಾರಸುದಾರಿಕೆಯನ್ನ ಶರೀಫರು ತಮ್ಮೊಳಗೆ ಇಟ್ಕೊಳ್ತಾರೆ. ಅಂತಹ ಒಂದು ದೈವಿ ಭಕ್ತಿ ಭಾವದ ನೆಲೆಯಲ್ಲಿ ಗುರು ಗೋವಿಂದ ಭಟ್ಟರು ತಮ್ಮೆಲ್ಲ ಆಧ್ಯಾತ್ಮದ ಆಸ್ತಿಗೆ ಶರೀಫರನ್ನ ವಾರಸುದಾರರನ್ನಾಗಿ ಮಾಡ್ತಾರೆ. ಆ ಗೋವಿಂದ ಭಟ್ಟರ ನಿಧನದ ನಂತರ ಅವರ ಒಂದು ವಿಚಾರಧಾರೆಗಳೆಲ್ಲವನ್ನು ಸಹ ಮೈಗೂಡಿಸಿಕೊಂಡು ಇಡೀ ಸಮಾಜವನ್ನ ತಿದ್ದುವ, ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಶರೀಫರ ಪ್ರಯತ್ನ ನಡೀತದೆ. ಹಾಗಾಗಿ ದೊರಕಿದ ಸದ್ಗುರು, ದೊರಕಿದ ಸದ್ಗುರು, ದೊರಕಿದ ಸದ್ಗುರು ನಮ್ಗೆ ಹಾಕಿಕೊಟ್ಟಂತಹ ಆದಿ ಬಹಳ ಸುದೀರ್ಘ ಆದಿ, ಅದೆಲ್ಲವನ್ನ ನಾನು ಈ ಜೀವಿತ ಅವಧಿಯಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪಣವನ್ನ ತೊಡ್ತಾರೆ. ಈ ಒಂದು ಗೋವಿಂದ ಭಟ್ಟರ ಅಧ್ಯಾತ್ಮದ ಅಮೃತದ ಒಂದು ಕೆನೆಯನ್ನ ಸಮಾಜಕ್ಕೆ ತಮ್ಮ ತತ್ವಪದಗಳ ಮೂಲಕ ಉಣಬಡಿಸ್ತಾ ಹೋಗ್ತಾರೆ. ಅವರು ತತ್ವಪದಗಳಿಗೆ ಅಂತಹ ಗಹನವಾದ ವಸ್ತುಗಳನ್ನೇನು ಇಟ್ಕೊಂಡಿಲ್ಲ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಗ್ರಹಿಸ್ತಕ್ಕಂತಹ, ನಮ್ಮ ಬದುಕಲ್ಲಿ ಕಾಣ್ತಕ್ಕಂತಹ ಒಂದು ಕುರಿ, ಕೋಳಿ, ಕೋಣ, ಕೋಡಗ, ಪಾರಿವಾಳ, ಈ ತರದ ವಸ್ತುಗಳನ್ನ, ಹಾಗೇನೆ ಸಂತೆಯಲ್ಲಿ ಅಡ್ಡಾಡ್ತಕ್ಕಂತ ಒಬ್ಬ ಮುದುಕಿ, ಒಬ್ಬ ಮದುಮಗಳು, ಇವರೆಲ್ಲರೂ ಸಹ ಶರೀಫರ ಒಂದು ಕಾವ್ಯ ಸೃಷ್ಟಿಗೆ ವಸ್ತುವಾಗಿ ಬರ್ತಾ ಹೋಗ್ತಾರೆ. ಬಹಳ ಕ್ಷುಲ್ಲಕ ವಿಷಯಗಳಾದ್ರೂ ಸಹ ಅವಕ್ಕೆ ಪಾರಮಾರ್ಥದ ಒಂದು ತತ್ವವನ್ನ ಅವುಗಳಿಗೆ ಅಳವಡಿಸಿ ಅವುಗಳಿಗೆ ಒಂದು ಸಾರಭರಿತವಾಗಿ ಮಾಡಿ ಒಂದು ಫಲವೃಕ್ಷಗಳನ್ನ ಮಾಡಿ ಸಮಾಜಕ್ಕೆ ಅವರು ಕೊಡ್ತಾ ಹೋಗ್ತಾರೆ. ಶರೀಫರ ಕಾವ್ಯಗಳು ಅಂದ್ರೇನೆ ಅದೊಂದು ಬಹಳ ಸುದೀರ್ಘವಾದ ಒಂದು ವಿಚಾರ ಸಂಕೀರ್ಣವನ್ನೇ ಮಾಡಿ ಹೇಳ್ತಕ್ಕಂಥಷ್ಟು ಮಾಹಿತಿಗಳು ಇರುವಂತಹದ್ದು. ವಸ್ತುವಿನ ದೃಷ್ಟಿಯಲ್ಲಿ ನೋಡೋದಾದ್ರೆ ಶರೀಫರು ಆಡಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಏನ್ ಹೇಳ್ತೀವಲ್ಲ, ಹಾಗಾಗಿ ಎಲ್ಲ ರೀತಿಯ ಸಾಹಿತ್ಯಿಕ ವಿಚಾರಗಳನ್ನ ಅವರು ಮಾಡ್ತಾ ಹೋಗಿದ್ದಾರೆ. ಅದ್ರ ಜೊತೆಗೇನೆ ಪಾರಮಾರ್ಥಿಕವಾಗಿ ಹಲವಾರು ಜಾತಿ ಭೇದಗಳನ್ನ ಮರೆತು ದೇವತೆಗಳನ್ನ
ಸ್ತುತಿಸಿದರೆ, ದಂಡಕಗಳನ್ನ ಹೇಳುವ ಮೂಲಕ ಸ್ತುತಿಸಿದರೆ, ಹಾಗೇನೆ ಕಾಲಜ್ಞಾನದ ಪದಗಳನ್ನ ಹೇಳಿದರೆ, ಹಾಗೆ ರಿವಾಯತ್ಗಳನ್ನ ರಚಿಸಿದರೆ, ಹೆಜ್ಜೆ ಮೇಳಗಳಲ್ಲಿ ಹೆಜ್ಜೆಯನ್ನ ಹಾಕಿದರೆ, ಹೀಗೆ ಕುಣಿದು ಕುಪ್ಪಳಿಸುತ್ತಾ ನಡೆಯುವ ಜನರ ಜೊತೆಗೆ ನಡೆದು ಕುಣಿಯುವ ಜನರ ಜೊತೆಗೆ ಕುಣಿದು ಅಂಕು ಡೊಕ್ಕುಗಳನ್ನ ತಿದ್ದುತ್ತಾ ಸಮನ್ವಯತೆಯ ಬದುಕನ್ನ ಸಾಧಿಸ್ತಾ ಸುಮಾರು 70 ವರ್ಷಗಳ ಆಯುಷ್ಯದವರೆಗೂ ಪಾರಮಾರ್ಥಿಕದ ಒಂದು ಸುಖವನ್ನ ಅನುಭವಿಸುತ್ತಾ ತನ್ನೊಟ್ಟಿಗೆ ಪಾರಮಾರ್ಥಿಕದ ಒಂದು ಫಲವನ್ನ ಜಗತ್ತಿಗೆ ಉಣಬಡಿಸ್ತಾ ಶರೀಫರು 3 ಜುಲೈ 1889 ಸಂಜೆ 6 ಗಂಟೆಗೆ ಅವರು ಅಸ್ತಂಗತರಾಗ್ತಾರೆ. ಸಂಜೆ ದೀಪವನ್ನ ಹಚ್ಚಿಟ್ಟು ಆಗ ಎಲ್ಲರನ್ನ ಕರೀತಾರೆ. ನೋವು ನಲಿವುಗಳಿಗೆ ಎಲ್ಲವಕ್ಕೂ ಸಾಂತ್ವನವನ್ನ ಕೊಡ್ತಾರೆ. ಕೊಟ್ಟ ನಂತರ ಆ ದೀಪ ಆರೋದ್ರೊಳಗೆ ನನ್ನ ಎದೆಯ ಜ್ಯೋತಿ ಆರ್ತದೆ, ನಂದುತ್ತದೆ ಅಂತ ಹೇಳಿ, ಬಿಡ್ತೀನಿ ದೇಹ ಬಿಡ್ತೀನಿ ಅಂತ ಹೇಳಿ ಹಾಡನ್ನ ಹೇಳ್ತಾ ಹೇಳ್ತಾ ಆ ಹಾಡಿನ ಜೊತೆಗೆ ಶಿಶುನಾಳದ ಸೂರ್ಯ ಅಸ್ತಂಗತರಾಗ್ತಾರೆ. ಇವತ್ತಿಗೂ ಸಹ ಶರೀಫರ ಗದ್ದಿಗೆ ಅಂದ್ರೆ ಒಂದು ಕಡೆ ಮಹಮ್ಮದಿಯರು ಸಕ್ಕರೆ ಒದಿಸಿ ಕುರಾನನ್ನ ಓದ್ತಾರೆ, ಮತ್ತೊಂದು ಕಡೆ ಕಾಯಿ ಕರ್ಪೂರವನ್ನ ಒಡೆದು ಕೊಬ್ಬರಿಯನ್ನ ಹಂಚುವಂತಹ ಹಿಂದೂಗಳು ಇದ್ದಾರೆ. ಆ ಕೊಬ್ಬರಿ ಸಕ್ಕರೆಯನ್ನ ಸವಿದು ಆ ಬಹಳ ಬುದ್ಧಿಯ ಬದುಕನ್ನ ಸಹೋದರತೆಯ ಭಾವದಿಂದ ಹಂಚಿ ಉಂಟಕ್ಕಂತಹ ಒಂದು ಧರ್ಮ ಸಮನ್ವಯಕ್ಕೆ, ಪರಧರ್ಮ ಸಹಿಷ್ಣುತೆಗೆ, ಜಾತ್ಯತೀತ ನಿಲುವಿಗೆ ನಾಡಿನಲ್ಲಿ ಇವತ್ತಿಗೂ ಸಹ ಶರೀಫರ ಗದ್ದುಗೆ ಸಾಕ್ಷಿಯಾಗಿ ನಮ್ಮೊಟ್ಟಿಗೆ ನಿಲ್ತದೆ. ಇಂತಹ ಅನುಭಾವಿ ಸಮನ್ವಯಕಾರರ, ಸಂತರ, ಶರಣರ ನುಡಿ ಶರೀಫರ ಒಂದು ನುಡಿಯಾಗಿ ನಾವು ಇವತ್ತು ದಾರ್ಶನಿಕತೆಯ ಮಾತುಗಳನ್ನ ಈಗಿನ ಕಾಲಘಟ್ಟದ ಜಗತ್ತಿಗೆ ತಿಳಿಸ್ತಕ್ಕಂತಹ ತುರ್ತು ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಗುರುವಿನ ಒಂದು ಸಾಮೀಪ್ಯತೆ ಇಲ್ಲದೆ ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಹುದಯ್ಯ, ನೀನೊಲಿದರೆ ಪಡಿ ಪದಾರ್ಥ ಇದಿರಲಿಪ್ಪವು, ಕುರುಡಂಗೆ ಕಣ್ಣು ಬರಬಹುದು, ಬರಡು ಅಯನಹುದು, ನಿನ್ನೊಲುಮೆಯಿಂದ ಎಂದರಿಯನಯ್ಯ ಗುರುವೇ ಕೃಪೆಯಾಗು ಅನ್ನುವ ಮಾತಿನಂತೆ ಗುರುವಿನ ಕೃಪೆಯಿಲ್ಲದೆ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶರೀಫರ ಒಂದು ಪುಟಕ್ಕಿಟ್ಟ ಚಿನ್ನದಂತಹ ಬದುಕಿಗೆ ಕುಲುಮೆಯಾದಂಥವರು ಗೋವಿಂದ ಭಟ್ರು. ಇಂತಹ ದಾರ್ಶನಿಕರ ಒಂದು ವಿಚಾರವನ್ನ ಮಂಡಿಸುವುದು ಬಹಳ ಹೆಮ್ಮೆಯ ಸಂಗತಿಯಾಗ್ತದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಶರೀಫರು ಒಂದು ಬ್ರಾಹ್ಮಣ ಧರ್ಮದ ಮಡಿ ಮೈಲಿಗೆಯ ಚೌಕಟ್ಟನ್ನ ಮೀರಿ ಅದರ ಆಚೆಗೆ ಜಾತ್ಯತೀತ ಶರಣರಾದಂಥವರು. ಶರೀಫರ ಹೆಸರನ್ನ ಇವತ್ತು ನಾವು ಇಷ್ಟೆಲ್ಲ ಹೇಳ್ತೇವೆ, ಅವರ ವಿಚಾರಧಾರೆಗಳನ್ನ ಕೇಳ್ತೇವೆ ಅಂದ್ರೆ ಆ ವಿಚಾರಧಾರೆಗಳನ್ನ ಹೊರ ಜಗತ್ತಿಗೆ ಕಾವ್ಯಗಳನ್ನ ರಮ್ಯವಾಗಿ ಆಡದಂತಹ ನಮ್ಮ ಶಿವಮೊಗ್ಗ ಸುಬ್ಬಣ್ಣನವರು ನಮಗೆ ನೆನಪಿಗೆ ಬರ್ತಾರೆ. ಅವರ ಒಂದು ಗಾಯನದಲ್ಲಿ ಸಾಕಷ್ಟು ಹಾಡುಗಳು ಹೊರ ಬಂದಿವೆ. ಹಾಗೆ ಎಲ್ಲ ಗಾಯಕರು ಆ ಶರೀಫರ ಹಾಡುಗಳನ್ನ ಆಡಿ ಆ ಒಂದು ಸತ್ವವನ್ನ ಜಗತ್ತಿಗೆ ಉಣಬಡಿಸಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳಬೇಕಾಗ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿರುವಂತಹದ್ದು ಶ್ರೀಯುತ ಮಲ್ಲಿಕಾರ್ಜುನ ಸಿಂದಗಿ ಸರ್ ಅವರು ಪ್ರಾಧ್ಯಾಪಕರಾಗಿ ಅದರ ಜೊತೆಗೆ ನೂರಾರು ಹಿರಿಯರನ್ನ, ನೂರಾರು ಜನರನ್ನ ಆ ಶರೀಫರ ಸಮಕಾಲೀನತೆಯ ಒಂದು ಬದುಕನ್ನ ಕಾಪಿಟ್ಟುಕೊಂಡಂತಹ ಹೃದಯಗಳ ಜೊತೆಗೆ ಮಾತಾಡಿ, ಅಡ್ಡಾಡಿ, ತಿರುಗಾಡಿ ಮಹತ್ವದ ವಿಷಯಗಳನ್ನೆಲ್ಲವನ್ನ ಸಂಗ್ರಹಿಸಿ ಅವೆಲ್ಲವನ್ನ ಸಾಹಿತ್ಯದ ಮೂಲಕ ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಆ ಸಿಂದಗಿಯವರು ಶರೀಫರ ಬದುಕು ಬರಹಗಳು ಅಂತಕ್ಕಂತಹ ಒಂದು ಸಂಗ್ರಹವನ್ನ ಮಾಡಿ ಆ ಸಂಗ್ರಹದ ಒಂದು ಕೃತಿ ರೂಪವನ್ನ ಈ ಒಂದು ಸಮಾಜಕ್ಕೆ ಕೊಟ್ಟಿದ್ರಿಂದ ಇವತ್ತು ನಾವು ಶರೀಫರ ಬಗ್ಗೆ ತಿಳ್ಕೊಳ್ಲಿಕ್ಕೆ, ಮಾತಾಡ್ಲಿಕ್ಕೆ ಅದು ನಮ್ಗೆ ಒಂದು ಆಕರ ಕೃತಿಯಾಗಿ ಇವತ್ತು ನಮ್ಗೆ ಸಿಗ್ತಾ ಹೋಗ್ತದೆ. ಹಾಗೆ ಮೌಖಿಕ ಸಾಹಿತ್ಯದಲ್ಲಿಯೂ ಸಹ ಶರೀಫರನ್ನ ಸಾಕಷ್ಟು ನಮ್ಮ ಜನಪದರು ಸಹ ನೆನೆದಿದ್ದಾರೆ ಕೂಡ. ಈ ಬಾಳ ಬುತ್ತಿಯ ಒಂದು ಗಂಟನ್ನ ನಮ್ಮೆಲ್ಲರಿಗೂ ಹಂಚಿ ಉಂಡು ಅನುಸರಿಸಿ ಬದುಕ್ರಿ, ಬಾಳನ್ನ ಗಟ್ಟಿಗೊಳಿಸ್ಕೊಳ್ರಿ, ಬದುಕನ್ನ
ಸಹ್ಯವಾಗಿಸ್ಕೊಳ್ರಿ. ಸಮಾಜದ ಅಂಕು ಡೊಂಕುಗಳನ್ನ ತಮ್ಮಷ್ಟಕ್ಕೆ ತಾವೇ ತಿದ್ದುಕೊಳ್ರಿ. ಹಾಗಾದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ಹುಟ್ಟು ಸಾವುಗಳ ಮಧ್ಯದ ಈ ಬದುಕು ಏನಿದೆಯಲ್ಲ, ಆ ಬದುಕು ಅಗಮ್ಯವಾಗಿರುವಂತಹದ್ದು, ಅಮೂಲ್ಯವಾಗಿರುವಂತಹದ್ದು. ಸಮಯವನ್ನ ವ್ಯರ್ಥ ಮಾಡದೆ ದೈವಿ ಚಿಂತನೆಯ ಜೊತೆಗೆ ಸಾಮಾಜಿಕ ಬದುಕನ್ನ ಕಟ್ಕೊಂಡು ಬದುಕುರಿ ಅನ್ನುವ ಒಂದು ಬಹಳ ಮುಖ್ಯವಾದ ಸಂದೇಶವನ್ನ ನೀಡಿರ್ತಕ್ಕಂತಹ ಶರೀಫರ ಬದುಕುಗಳು, ಅವರ ಬರಹ, ಅವರ ಯೋಚನೆ, ಅವರ ಚಿಂತನೆ ಇವತ್ತು ನಮ್ಮ ಸಂಶೋಧಕರಿಗೂ ಒಂದು ಮಾರ್ಗದರ್ಶನವಾಗಿ ನಿಂತಿರುವಂತಹದ್ದು. ಅಂತಹ ವಿಚಾರಗಳನ್ನು ಮಗದಷ್ಟು ನಾವು ಸಂಶೋಧನೆಯ ಮೂಲಕ ಹೊರತರುವ ಪ್ರಯತ್ನವನ್ನು ಸಹ ಮಾಡಬೇಕು ಅಂತೇಳಿ ಹೇಳ್ತಾ, ಇಲ್ಲಿಯವರೆಗೆ ನನ್ನ ಮಾತುಗಳನ್ನ ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ.